ನಮಸ್ಕಾರ ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ. ನಾನು ನಿಮ್ಮ ಬಿಂದು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶ್ವದ ಅತ್ಯಂತ ರಹಸ್ಯಮಯ ನಾಗರಿಕತೆಯಾದ ಪ್ರಾಚೀನ ಈಜಿಪ್ಟ್ ಮತ್ತು ಅಲ್ಲಿನ ಶಕ್ತಿಶಾಲಿ ಆಡಳಿತಗಾರರಾದ ಫರೋರ್ ಬಗ್ಗೆ ತಿಳಿದುಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದರು. ಇಂದಿಗೂ ಅವರ ಹೆಸರು, ಅವರ ಪಿರಮಿಡ್ಗಳು, ಅವರ ಸಂಸ್ಕೃತಿ ಎಲ್ಲವೂ ವಿಶ್ವಕ್ಕೆ ಕುತೂಹಲವೆನಿಸುತ್ತದೆ. ಪ್ರಾಚೀನ ಈಜಿಪ್ಟಿನಲ್ಲಿ ಫಿರೋರ್ ಅನ್ನು ಭೂಮಿಯ ದೇವರು ಎಂದು ಕರೆಯಲಾಗುತ್ತದೆ. ಜನರು ಅವರಿಗೆ ಪರಮ ಗೌರವ ನೀಡುತ್ತಿದ್ದರು. ಫೆರೋರ್ ಮುಖವೇ ಜನರ ಭವಿಷ್ಯ ಎಂದು ನಂಬಲಾಗುತ್ತಿತ್ತು. ದೇವಾಲಯಗಳಲ್ಲಿ ಅವರ ಹೆಸರಿನ ಪೂಜೆ ನಡೆದು ಹೋಗುತ್ತಿದ್ದಂತೆ ಸಾಮಾನ್ಯ ಜನರು ಫೆರೋರ್ ಅನ್ನು ನೋಡಿದಾಗ ನೆಲಕ್ಕೆ ಬಾಗಿ ನಮಸ್ಕರಿಸುತ್ತಿದ್ದರು. ಫೆರೋ ಎಂಬ ಪದಕ್ಕೆ ಮಹಾ ಅರಮನೆ ಅಥವಾ ಮಹಾನ್ ಮನೆ ಎಂಬ ಅರ್ಥವಿದೆ. ಈಜಿಪ್ಟಿನಲ್ಲಿ ಫೆರೋರ್ ಕೇವಲ ರಾಜರಲ್ಲ, ಜನರು ಅವರನ್ನು ಆಕಾಶದ ದೇವರು ಎಂದು ಪ್ರತಿನಿಧಿಸುವ ದೈವಿಕ ವ್ಯಕ್ತಿ ಎಂದು ನಂಬಲಾಗುತ್ತಿತ್ತು. ಅದರಿಂದ ಅವರ ಮಾತು, ಅವರ ನಿರ್ಧಾರ, ಅವರ ಮುಖಭಾವ ಎಲ್ಲವೂ ಜನರಿಗೆ ಪವಿತ್ರವಾಗಿತ್ತು. ಪ್ರಾಚೀನ ಈಜಿಪ್ಟಿನ ಆಡಳಿತ ವ್ಯವಸ್ಥೆ ಅತ್ಯಂತ ಕ್ರಮಬದ್ಧ. ನೈಲ ನದಿಯ ಪ್ರವಾಹಗಳನ್ನು ನಿಯಂತ್ರಿಸುವುದು, ಅಕ್ಕರೆ ಪ್ರದೇಶಗಳಿಗೆ ನೀರು ಹರಿಸುವುದು, ತೆರಿಗೆ ಸಂಗ್ರಹಿಸುವುದು, ಸೈನ್ಯವನ್ನು ಬಲಪಡಿಸುವುದು ಎಲ್ಲವೂ ಫೆರೋರ್ ತಮ್ಮ ಸಚಿವರಲ್ಲಿ ಹಂಚುತ್ತಿದ್ದರು. ಅಂತಿಮ ನಿರ್ಧಾರ ಅವರದ್ದೇ ಆಗಿತ್ತು. ದೇಶದಲ್ಲಿ ಶಿಸ್ತು, ನ್ಯಾಯ ಮತ್ತು ಸುಭಿಕ್ಷತೆಗೆ ಫೆರೋರ್ ಕಾರಣವಾಗಿದ್ದರು. ಫಿರೋರ ಅಧಿಕಾರ ಬಹಳ ವ್ಯಾಪಕ. ನೀರಾವರಿ ವ್ಯವಸ್ಥೆ ಸೊಗಸಾಗಿರಬೇಕು, ನೈಲ ನದಿಯ ನೀರು ಸರಿಯಾಗಿ ಹಂಚಬೇಕು, ಜನರ ಕೃಷಿ ಸುಗಮವಾಗಿರಬೇಕು, ಶತ್ರುಗಳಿಂದ ರಕ್ಷಣೆಯಾಗಬೇಕು. ಇವೆಲ್ಲವಕ್ಕೂ ಫಿರೋರ್ ನೇರವಾಗಿ ಜವಾಬ್ದಾರರಾಗಿದ್ದರು. ದೊಡ್ಡ ದೊಡ್ಡ ದೇವಾಲಯಗಳು, ಪ್ರತಿಮೆಗಳನ್ನು ಕಟ್ಟಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಪಿರಮಿಡ್ಗಳು ಫಿರೋರ್ ಶಕ್ತಿ ಮತ್ತು ಜ್ಞಾನಕ್ಕೆ ನಿದರ್ಶನ. ಸಾವಿರಾರು ಕಾರ್ಮಿಕರು, ಇಂಜಿನಿಯರ್ಗಳು, ಕಲಾವಿದರು ಎಲ್ಲರ ಶ್ರಮದಿಂದ ಗಿಜಾದಲ್ಲಿ ನಿರ್ಮಿಸಲ್ಪಟ್ಟ ಮಹಾ ಪಿರಮಿಡ್ ಇಂದಿಗೂ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇಂತಹ ಪಿರಮಿಡ್ಗಳು ಕೇವಲ ಸಮಾಧಿಗಳಲ್ಲ, ಫೆರೋರ್ ಆತ್ಮವನ್ನು ಪರಲೋಕಕ್ಕೆ ಕರೆದೊಯ್ಯುವ ದಾರಿ ಎಂದು ನಂಬಲಾಗುತ್ತಿತ್ತು. ಫೆರೋರ ಉಡುಪಿನಲ್ಲೂ ರಹಸ್ಯವಿತ್ತು. ಅವರ ತಲೆಯ ಮೇಲಿನ ನೇಮಿಸ್ ಎಂಬ ನೀಲಿ ಬಂಗಾರದ ಪಟ್ಟದ ಟೋಪಿ, ಕೈಯಲ್ಲಿ ಕ್ರಾಕ್ ಮತ್ತು ಫೇಲ್ ಎಂಬ 2 ಸಾಧನಗಳು, ಇವು ಎಲ್ಲವೂ ಶಕ್ತಿ, ಆಡಳಿತ, ರಕ್ಷಣೆಯ ಸಂಕೇತ. ಈಜಿಪ್ಟಿನಿಯರು ಫಿರೋರ್ ಅನ್ನು ನೋಡಿದಾಗ ದೇವರ ರೂಪವನ್ನು ಕಂಡಂತೆ ಭಾವಿಸುತ್ತಿದ್ದರು. ಹೀಗಾಗಿ ಫಿರೋರ್ ಜೀವನ, ಅವರ ಆಚರಣೆ, ಜನರ ನಂಬಿಕೆ, ಅವರ ನಿರ್ಮಿತಿಗಳ ಭವ್ಯತೆ ಇವೆಲ್ಲವೂ ಇಂದಿಗೂ ವಿಜ್ಞಾನಿಗಳಿಗೆ ಪ್ರಶ್ನೆಯಾಗಿವೆ. ಇಂದು ವಿಜ್ಞಾನಿಗಳು, ಇತಿಹಾಸಕಾರರು, ತಜ್ಞರು ಫಿರೋರ್ ಸಮಾಧಿಗಳು, ಮಮ್ಮಿಗಳು, ಪಿರಮಿಡ್ಗಳನ್ನು ಇನ್ನೂ ಅಧ್ಯಯನ ಮಾಡುತ್ತಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿದ ಇಂಜಿನಿಯರಿಂಗ್ ಅದ್ಭುತಗಳು ಇಂದಿಗೂ ಅಚ್ಚರಿಯಾಗಿದೆ. ಫರೋರ್ ಕೇವಲ ರಾಜರಾಗಿರಲಿಲ್ಲ, ಒಂದು ಮಹಾನ್ ನಾಗರಿಕತೆಯ ಹೃದಯವಾಗಿದ್ದರು. ಈ ಮಹಾನ್ ನಾಗರಿಕತೆ ಬಗ್ಗೆ ಇನ್ನಷ್ಟು ತಿಳಿಯಲು ಹೀಗೆ ನೋಡ್ತಾ ಇರಿ ನಮ್ಮ ವಿಟಿವಿ ಬಳ್ಳಾರಿ. ನಮಸ್ಕಾರ.